ನೀನು ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದ. ನಿಮಗೂ ಶುಭಾಶಯಗಳು. ಯಾಕೆ ಇಷ್ಟೊಂದಲ್ಲಾಗದಿ? ಏನಾತ? ನಮ್ಮವ್ವ ನಮ್ಮಪ್ಪ ಬೈದ್ಬಿಟ್ರು. ಮೊನ್ನೆ FA3 ಎಕ್ಸಾಮ್ ಆಗಿತ್ತಲ್ಲ, ಅದ್ರೊಳಗೆ ನನ್ನ ರಿಸಲ್ಟ್ ಭಾಳ ಕಡಿಮೆ ಬಂದೈತಿ. ಅದಕ್ಕೆ ಅಂದಂಗ ನಿಂದೆಷ್ಟು? ನಂದು 93% ಆಗೈತಿ. ನಮ್ಮ ಮನ್ಯಾಗ ಎಲ್ಲರೂ ಖುಷಿ ಪಟ್ಟಾರ. ಮುಂದಿನ ವಾರ ಹೊಸ ಅರ್ಬಿನೂ ಕೊಡಿಸ್ತಾರ. ಅಲ್ಲ, ಈ ಸರ್ತಿ ನೀ ಓದಿದ್ದಿಲ್ಲೇನು? ಓದಿನಿ, ಆದ್ರೂ ಕಡಿಮೆ ಆಗೈತಿ. ನೀ ಯಾವಾಗ ಓದ್ತಿದ್ದು ಹೇಳ? ಪರೀಕ್ಷೆ ಇನ್ನೂ 2-3 ದಿನ ಇರತ್ಲೇ ಓದಾಕ ಶುರು ಮಾಡ್ತೀನಿ. ಆದರೆ ಓದಿದ್ದ ಒಂದು ತಲೆಯಾಗ ಉಳಿಲಿಲ್ಲ. ಅದಕ್ಕೆ ನಿನ್ನ ರಿಸಲ್ಟ್ ಕಡಿಮೆ ಆಗೈತಿ. ಪರೀಕ್ಷೆ ಬಂದಾಗಷ್ಟೇ ಓದ್ಬೇಕಂತ ನಿನಗೆ ಯಾರು ಹೇಳ್ಯಾರ? ಅವಾಗಷ್ಟೇ ಓದಿದ್ರೆ ವಿದ್ಯಾ ತಲೆಗೂ ಹತ್ತಂಗಿಲ್ಲ, ನಿನ್ನ ರಿಸಲ್ಟ್ ಚೆನ್ನಾಗೂ ಆಗಂಗಿಲ್ಲ. ಮತ್ತು ಸರ್ ಯಾವಾಗಲೂ ಹೇಳ್ತಿರಲ್ಲ ಕ್ಲಾಸ್ನಾಗ, ಸತತ ಪ್ರಯತ್ನವೇ ಯಶಸ್ಸಿನ ಗುಟ್ಟು ಅಂತ. ಹೌದು. ಅವರ ಮಾತನ್ನ ನಾ ಚಾಚು ತಪ್ಪದ ಪಾಲಿಸ್ಕೊಂಡ್ ಬಂದೀನಿ. ಸರ್ಗಳು ಟೀಚರ್ಗಳು ಯಾವಾಗ ಪಾಠ ಮಾಡ್ತಿದ್ರಲ್ಲ, ಅವಾಗ ನಾನು 2-3 ಸರ್ತಿ ಓದ್ಕೊಂಡ್ಬಿಡ್ತಿದ್ದೆ. ಹೀಗಾಗಿ ಪರೀಕ್ಷೆ ಸಮಯದಾಗ ಎಲ್ಲ ವಿಷಯಗಳನ್ನು ಒಮ್ಮೆಲೇ ಓದಿಕೊಳ್ಳುವ ಒತ್ತಡ ನಮಗಿರಂಗಿಲ್ಲ. ಅದಕ್ಕೆ ಪ್ರತಿ ಪರೀಕ್ಷೆದಾಗ ನನ್ನ ರಿಸಲ್ಟ ಚೆನ್ನಾಗಿ ಬರ್ತೈತಿ. ಅಂದರೆ ಎಕ್ಸಾಮ್ ಟೈಮ್ದಾಗ ಅಷ್ಟೇ ಅಲ್ಲ, ಯಾವಾಗಲೂ ಅಭ್ಯಾಸ ಮಾಡ್ಕೋತಿರ್ಬೇಕಂತಂತಿ. ಹೌದು, ಅವತ್ತಿಂದ ಅವತ್ತೇ ಓದ್ಕೊಂಡ್ಬಿಟ್ರೆ ತಲೆಗೂ ಹತ್ತೈತಿ, ನಮ್ಮ ರಿಸಲ್ಟ್ ಚೆನ್ನಾಗೂ ಬರ್ತೈತಿ. ಹಂಗಂದ್ರೆ ನಡಿ, ನಾನು ಇವಾಗಿಂದ ಓದಾಕ ಶುರು ಮಾಡ್ತೀನಿ. ಸರ್ ಹೇಳಿದ ಮಾತನ್ನು ನಾನು ಚಾಚು ತಪ್ಪದೇ ಪಾಲಿಸ್ತೀನಿ. ಯಾವ ಮಾತು ಹೇಳ? ಸತತ ಪ್ರಯತ್ನವೇ ಯಶಸ್ಸಿನ ಗುಟ್ಟು. ಪರೀಕ್ಷೆ ಬರೋ ತನಕ ಕಾಯ್ದ ಅವತ್ತಿಂದ ಅವತ್ತ ಅಭ್ಯಾಸ ಮಾಡಿ ಒಳ್ಳೆ ರಿಸಲ್ಟ್ ಕೊಡೋಣ.